ಹರೇ ಶ್ರೀನಿವಾಸ. ಗುರು ರಾಘವೇಂದ್ರ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ಚಕ್ರಾಬ್ಜ ಮಂಡಲ ಅಂತಂದರೆ ಸ್ಪಷ್ಟವಾಗಿ ತಿಳ್ಕೊಂಡ್ವಿ ನಾವು. ನಮ್ಮ ದೇಹಗಳು, ಆ ದೇಹಗಳ ಮೇಲಿರತಕ್ಕಂಥ ಭಗವಂತನ ಆವರಣಗಳು, ಇಷ್ಟು ಸ್ಪಷ್ಟ ತಿಳ್ಕೊಂಡ್ಬಿಟ್ಟಿವಿ ನಾವು. ಘೃಣಿ ನಾಮಕ ಪರಮಾತ್ಮನಿಂದ ಕೂಡಿಕೊಂಡಿರತಕ್ಕಂಥ ಒಳಗಿನ ಮೊದಲ ಪ್ರಧಾನವಾದ ವಲಯನೇ ನಮ್ಮ ಸ್ವರೂಪ. ಅದರ ಮೇಲಿರ್ತಕ್ಕಂಥ ತ್ರಿಕೋಣನೇ ಲಿಂಗ ಶರೀರ. ಅದರ ಮೇಲಿರ್ತಕ್ಕಂಥ ಸೂರ್ಯ ಚಂದ್ರ ಅಗ್ನಿಗಳಿಂದ ಕೂಡಿಕೊಂಡಿರ್ತಕ್ಕಂಥ ಅಗ್ನಿ ಜನರಿಂದ ಕೂಡಿಕೊಂಡಿರ್ತಕ್ಕಂಥ ಮಂಡಲನೇ ಅನಿರುದ್ಧ ಶರೀರ. ರಾಶಿ ಚಕ್ರದಿಂದ ಕೂಡಿಕೊಂಡಿರ್ತಕ್ಕಂಥ ಮಂಡಲನೇ ಸ್ಥೂಲ ಶರೀರ. ಅದರ ಮೇಲಿರ್ತಕ್ಕಂಥ ವಿಷ್ಣು ಷಡಕ್ಷರ ಮಂತ್ರದಿಂದ ಕೂಡಿದ ಮಂಡಲನೇ ಅನಿರುದ್ಧ ಆವರಣ. ನಾರಾಯಣ ಅಷ್ಟಾಕ್ಷರ ಮಂತ್ರದಿಂದ ಕೂಡಿಕೊಂಡಿರ್ತಕ್ಕಂಥ ಎರಡು ಮಂಡಲವೇ ಅದು ಪ್ರದ್ಯುಮ್ನ ಮಂಡಲ, ಪ್ರದ್ಯುಮ್ನಾವರಣ. ಅದರ ಮೇಲೆ ಇರತಕ್ಕಂಥ ಓಂ ನಮೋ ಭಗವತೆ ವಾಸುದೇವಾಯ ಅಂತಕ್ಕಂಥ ದ್ವಾದಶಾಕ್ಷರ ಮಂತ್ರಗಳಿಂದ ಕೂಡಿಕೊಂಡಿರ್ತಕ್ಕಂಥ ಮಂಡಲವೇ ಅದು ಸಂಕರ್ಷಣ ಆವರಣ. ಅದರ ಮೇಲಿರ್ತಕ್ಕಂಥ 24 ಅಕ್ಷರಗಳಿಂದ ಕೂಡಿದ ಗಾಯತ್ರಿ ಮಂತ್ರದಿಂದ ಕೂಡಿಕೊಂಡಿರ್ತಕ್ಕಂಥ ಮಂಡಲವೇ ಅದು ವಾಸುದೇವಾವರಣ. ಅಜಾದಿ ಭಗವದ್ರೂಪಗಳಿಂದ 51 ಭಗವದ್ರೂಪಗಳಿಂದ ಕೂಡಿಕೊಂಡಿರ್ತಕ್ಕಂಥ ಮಂಡಲ ಏನದಲ್ಲ, ಕೊನೆಯ ಮಂಡಲ, ಅದೇ ನಾರಾಯಣಾವರಣ ಅಂಥೇಳಿ ಇಷ್ಟು ಸ್ಪಷ್ಟವಾಗಿ ತಿಳ್ಕೊಂಡ್ವಿ. ಆದ ಕಾರಣವೇ ವಿಜಯಪ್ರಭುಗಳು ಹೇಳಿದರು, ಸಿದ್ಧ ಸಾಧನವಿದು ಬಿಂಬ ಕಾಂಬೋದಕ್ಕೆ. ಇದು ನಿನ್ನ ಶರೀರ ಅಂತ. ಚಕ್ರಾಬ್ಜ ಮಂಡಲ ಅಂತಂದರೆ ಅದು ನಿನ್ನ ಶರೀರ, ನಿನಗಿರ್ತಕ್ಕಂಥ ಶರೀರಗಳು ಅಂತ ಭಾವನೆ ನಿಂಗೆ ಬಂದರನೇ ಬಿಂಬನ ದರ್ಶನ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅದು ಒಂದು ಯಂತ್ರ, ಅದು ಒಂದು ಭದ್ರಿಕಾ ಮಂಡಲ, ಮತ್ತೊಂದು ಮಂಡಲಗಳಿದ್ದಂತೆ ಕಲಶ ಸ್ಥಾಪನೆಗಾಗಿ ಒಂದು ಚಕ್ರಾಬ್ಜ ಮಂಡಲ ಅಂತ ಮಾಡ್ತಾರೆ ಹೋಮ ಮಾಡುವಾಗೆಲ್ಲ ಕೂಡ. ಅದರಂತೆ ಇದು ಒಂದು ಮಂಡಲ ಅಂತ ಅಂದುಕೊಂಡ್ರೆ, ಇದೊಂದು ಯಂತ್ರ ಅಂತ ಅಂದುಕೊಂಡ್ಬಿಟ್ರೆ ನಿನಗೆ ಸ್ವರೂಪ ಬಿಂಬನ ದರ್ಶನ ಆಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅಲ್ಲಿ ಭಗವದ್ ರೂಪಗಳ ದರ್ಶನ ಆಗ್ತದೆ, ಅದರ ಚಿಂತನೆ ಆಗ್ತದೆ. ಇಲ್ಲ, ಇದು ಚಕ್ರಾಬ್ಜ ಮಂಡಲ ಅಂದರೆ ನನ್ನಿಂದ ಭಿನ್ನವಾದದ್ದಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ವೆಂಕಟರಮಣನ ಗುಡಿ ಅದಲ್ವಾ, ಸುಪ್ರಭಾತದಲ್ಲಿ ಇದನ್ನು ಹೇಳಿದ್ದೀನಿ ನಾನು. ವೆಂಕಟರಮಣನ ಗುಡಿ ಹೋದಾಗ ನೀವೇನು ಚಿಂತನೆ ಮಾಡಬೇಕು, ಆ ವೆಂಕಟರಮಣನ ಗುಡಿ ಬೇರೆ ಅಲ್ಲ, ನನ್ನ ದೇಹ ಬೇರೆ ಅಲ್ಲ ಅಂತಲೇ ಚಿಂತನೆ ಮಾಡಬೇಕು. ವೆಂಕಟರಮಣನ ಗುಡಿಯ ಸುತ್ತಲೂ ಇರ್ತಕ್ಕಂಥ 4 ಬೀದಿಗಳನ್ನು, ಅದಕ್ಕಿಂತಲೂ ಅದ್ಭುತವಾದಂದರೆ ಆ ವೆಂಕಟರಮಣನ ಬೆಟ್ಟ ಅದಲ್ಲ, ಆ ಬೆಟ್ಟನೇ ಒಂದು ರೀತಿಯಿಂದ ನನ್ನ ದೇಹ ಇದ್ದಂತೆ. ಅದರ ಮೇಲಿರ್ತಕ್ಕಂಥ ಆ ಸ್ವಾಮಿಯ 3 ಪ್ರಾಕಾರಗಳಿಂದ ಕೂಡಿಕೊಂಡಿರ್ತಕ್ಕಂಥ ದೇವಾಲಯ ಏನದಲ್ಲ, ಹಿತ್ತಾಳಿ ಬಾಗಿಲಿನ ಪ್ರಾಕಾರ, ಬೆಳ್ಳಿ ಬಾಗಿಲಿನಿಂದ ಕೂಡಿದ 2ನೇ ಪ್ರಾಕಾರ, ಬಂಗಾರದ ಬಾಗಿಲಿನಿಂದ ಜೈ ವಿಜಯರಿಂದ ಕೂಡಿಕೊಂಡಿರ್ತಕ್ಕಂಥ 3ನೇ ಪ್ರಾಕಾರ 3ನೇದು, ಅದರೊಳಗೆ ಗರ್ಭಗುಡಿ ಅದು. ಸೊ ಇದನ್ನು ಏನಂತ ಚಿಂತನೆ ಮಾಡಬೇಕು, ನಿಜವಾಗಿ ಇದು ಕರೆಕ್ಟಾಗಿ ಅಷ್ಟು ಅದ್ಭುತವಾದ ನಿರ್ಮಾಣ ಆಗ್ಯದ. ಇದರಂತೆ ಇಂಡಿಯಾದಲ್ಲಿ ಯಾವ ದೇವಾಲಯನೂ ಇಲ್ಲ. ಇದರಲ್ಲಿ ಏನು ಆಲೋಚನೆ ಮಾಡಬೇಕಾಗಿಲ್ಲ, ಅಷ್ಟು ಅದ್ಭುತವಾದ ರೀತಿಯಲ್ಲಿ ಚಿಂತನೆ ಮಾಡಿದ್ದಾರೆ. ಹಿತ್ತಾಳಿ ಬಾಗಿಲು ದಾಟ್ತಾ ಇದ್ದರೆ ನಾವೇನು ಅಂದ್ಕೋಬೇಕು ಅಂತ, ಧ್ಯಾನದಲ್ಲಿ ಒಳಗೆ ಹೋಗಬೇಕು. ನಾನು ನನ್ನ ಸ್ಥೂಲ ಶರೀರವನ್ನು ದಾಟಿದೆ, ಭಗವಂತನಿಗೆ ಹತ್ತಿರ ಆಗ್ತಾ ಇದ್ದೀನಿ. ಬೆಳ್ಳಿ ಬಾಗಿಲಿನಿಂದ ಕೂಡಿರ್ತಕ್ಕಂಥ 2ನೇ ಪ್ರಾಕಾರ ದಾಟ್ತಾ ಇದ್ದರೆ ನಾವೇನು ಅಂದ್ಕೋಬೇಕು ಅಂತ ಅನುಸಂಧಾನ ಏನು ಮಾಡಬೇಕು, ನಾನು ಅನಿರುದ್ಧ ಶರೀರ ದಾಟಿದೆ, ಒಳಗೆ ಹೋದೆ, ಇನ್ನೂ ಒಳಗೆ ಹೋದೆ. ಬಂಗಾರದ ಬಾಗಿಲಿನಿಂದ ಕೂಡಿರ್ತಕ್ಕಂಥ 3ನೇ ಪ್ರಾಕಾರ ದಾಟ್ತಾ ಇದ್ದರೆ ಲಿಂಗ ಶರೀರದ ಒಳಗೆ ಪ್ರವೇಶ ಮಾಡಿದೆ, ಅದನ್ನು ದಾಟಿದೆ ಅಂತ ಅಂದ್ಕೋಬೇಕು. ಸ್ವರೂಪ ಗರ್ಭಾಲಯ ಬಂದ ಕೂಡಲೇ ಒಳಗಿರ್ತಕ್ಕಂಥ ಭಗವಂತ ನಿಂತ್ಕೊಂಡಿದ್ದಾನಲ್ಲ, ಆ ಗರ್ಭಾಲಯ ನೋಡಿದ ಕೂಡಲೇ ಏನು ಅಂದ್ಕೋಬೇಕು ಅಂತ, ಓ ನನ್ನ ಸ್ವರೂಪ, ನನ್ನ ಆತ್ಮ, ನನ್ನ ಸೋಲೆ ಇದು. ಆ ನಮ್ಮ ಸೋಲಿನಲ್ಲಿ ಭಗವಂತ ಹೇಗಿರ್ತಾನೆ, ನಿಂತುಕೊಂಡೇ ಇರ್ತಾನೆ. ಸೊ ಅಲ್ಲಿ ಗರ್ಭಗುಡಿಯಲ್ಲಿ, ವೆಂಕಟರಮಣ ಗರ್ಭಗುಡಿಯಲ್ಲಿ ಹೇಗಿದ್ದಾನೆ, ನಿಂತುಕೊಂಡೇ ಇದ್ದಾನೆ ಸ್ವಾಮಿ. ಆದ ಕಾರಣ ವೆಂಕಟರಮಣ ದೇವಾಲಯ ಬೇರೆ ಅಲ್ಲ, ಒಂದು ರೀತಿಯಿಂದ ನಿನ್ನ. ಆದ ಕಾರಣ ನಾನು ಮೊನ್ನೆ ಉಪನ್ಯಾಸ ಮಾಡೋಕೆ ಹೇಳಿದೆ, ನಾವೆಲ್ಲ ಹೋದವರೆಲ್ಲ ಕೂಡ ಏನು ಮಾಡ್ತೀವಿ ಗೊತ್ತನಾ, ಆ ದೇವರ ಮುಂದೆ ನಿಂತುಕೊಂಡು ಇರೋದು ಒಂದು 2-3 ಸೆಕೆಂಡ್ ಆದರೆ ಅಷ್ಟರೊಳಗೆ ಕಣ್ಣು ಮುಚ್ಚಿ 2 ಕೈಗಳನ್ನು ಮುಗಿದು ಎದೆ ಹತ್ತಿ ಇಟ್ಕೋತೀವಿ, ಅಲ್ಲಿರುವ ನೀನೇ, ಇದು ನನ್ನ ದೇಹಕ್ಕೆ ಪ್ರತಿರೂಪ. ಅದರಂತೆ ನಿಜವಾಗಿ ಕೂಡ ನಾನು ದೇಹದಲ್ಲಿದ್ದಿ, ಒಳಗಿದ್ದಿ ಮಹಾರಾಯ ಪರಬ್ರಹ್ಮ. ಇಲ್ಲಿ ಕಾಣಿಸ್ತಾ ಇದ್ದಿ, ಇಲ್ಲಿ ಯಾಕೆ ಕಾಣಿಸುವಲ್ಲಿ, ಇಲ್ಲಿ ಕಾಣು, ಇಲ್ಲಿ ನೋಡು, ನಿನ್ನ ರೂಪವನ್ನು ತೋರಿಸು,
ಬಿಂಬ ದರ್ಶನ ಮಾಡಿಸು, ನನ್ನ ಜನ್ಮ ಧನ್ಯ ಮಾಡು ಅಂತ ಹೇಳೋಕ್ಕಾಗಿಯೇ ನಾವು 2 ಕೈಗಳನ್ನು ಜೋಡಿಸಿ ಕಣ್ಣು ಮುಗಿದು ಕಣ್ಣು ಮುಚ್ಚಿ ಒಳಗೆ ಅಂತರ್ಮುಖಿಗಳಾಗ್ತೀವಿ. ನಾವು ಒಂದೇ 2 ಆ ದರ್ಶನಕ್ಕಿರೋ ಟೈಮೇ ಒಂದು 2 ಸೆಕೆಂಡ್ಗಳು. ಅಷ್ಟರೊಳಗೆ ನಾವು ಕಣ್ಣು ಮುಚ್ಚಿ ಭಗವಂತನ ಇಲ್ಲಿ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದ ಕಾರಣ ಚಕ್ರಾಬ್ಜ ಮಂಡಲ ಅಂದರೆ ಬೇರೆ ಅಲ್ಲ, ನಮ್ಮ ದೇಹಗಳು ಬೇರೆ ಅಲ್ಲ. ಇಂಥ ಅದ್ಭುತವಾದ ಚಕ್ರಾಬ್ಜ ಮಂಡಲದ ಉಪಾಸನೆ ಅಂದರೆ ಬಿಂಬೋಪಾಸನೆ, ಮತ್ತೊಂದೇನೂ ಅಲ್ಲ. ನಿನ್ನ ದೇಹಗಳ ಒಳಗಿರತಕ್ಕಂಥ ಸ್ವರೂಪದಲ್ಲಿರತಕ್ಕಂಥ ಆ ಪರಬ್ರಹ್ಮನು, ನಿನ್ನ ಬಿಂಬರೂಪಿಯಾದ ಪರಬ್ರಹ್ಮನನ್ನು ನೀನು ಚಿಂತನೆ ಮಾಡುವುದು ಬೇರೆ ಅಲ್ಲ, ಚಕ್ರಾಬ್ಜ ಮಂಡಲವನ್ನು ಉಪಾಸನ ಮಾಡುವುದು ಬೇರೆ ಅಲ್ಲ. ಇಂಥ ಅದು ಕಾರಣ ಈಗ ಮೊದಲನೇ ಮಂಡಲ ನೋಡೋಣ, ಅದರ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ವಿಜಯಪ್ರಭುಗಳು ಹೇಳ್ತಾರೆ, ಮೊದಲನೇ ಮಂಡಲ ರಚನೆ ಮಾಡು, ಅದರಲ್ಲಿ ಓಂ ಘೃಣಿಹಿ ಓಂ ಅಂತ 2 ಅಕ್ಷರಗಳಿಂದ ಕೂಡಿದ ಮಹಾಮಂತ್ರವನ್ನು ಬರಿ. ಇದು ವಿಜಯಪ್ರಭುಗಳು ಸೃಷ್ಟಿ ಮಾಡಿರ್ತಕ್ಕಂಥ ಮಂತ್ರ. ಇದರಲ್ಲಿ ಏನೇನು ಸಂದೇಹ ಪಡಬೇಕಾಗಿಲ್ಲ, ಯಾರಾದರೂ ಕೂಡ ಇದರ ಬಗ್ಗೆ ಚರ್ಚೆ ಮಾಡಬಹುದು. ಓಂ ಘೃಣಿಹಿ ಓಂ ಅಲ್ರಿ, ನೀವು ಮಧ್ಯಮಂಡಲ ಪ್ರಧಾನ ಮಂಡಲ ನಮ್ಮ ಸ್ವರೂಪ ದೇಹ ಅಂತ ಹೇಳಿದಿರಿ. ನಮ್ಮ ಸ್ವರೂಪ ದೇಹದೊಳಗಿರ್ತಕ್ಕಂಥ ಪರಬ್ರಹ್ಮ ಬಿಂಬ ಇದ್ದಾನಲ್ಲ, ಅವನಿಗೆ ಬಿಂಬ ಅಂತ ಹೆಸರು. ಇಲ್ಲ ಅಂದರೆ ಅದಕ್ಕೊಂದು ರೂಪ ಕೊಟ್ಟಿದ್ದಾರೆ ಹರಿ ಅಂಥೇಳಿ. ಹರಿನಾಮಕ ಪರಮಾತ್ಮ 2 ಅಕ್ಷರ, ಅಲ್ಲಿ ಕೂಡ ಹರಿ 2 ಅಕ್ಷರ. 2 ಅಕ್ಷರಗಳಿಂದ ಕೂಡಿದ ಹರಿಯೇ ನಮಗೆ ಬಿಂಬನಾಗಿದ್ದಾನೆ. ನಮ್ಮ ಬಿಂಬ ಯಾವುದಿರ್ತದೋ ಆಮೇಲೆ ಗೊತ್ತಾಗ್ತದೆ, ನಮಗೆ ದರ್ಶನ ಆದಮೇಲೆ ಗೊತ್ತಾಗ್ತದೆ ಅದಕ್ಕೆ ಆಕಾರ ಯಾವುದದೆ, ಅದರ ಭವ್ಯತೆ ಹೇಗದೆ ಎಂಬುದು ನನಗೆ ನಿನ್ನ ಬಿಂಬನ ದರ್ಶನ ನಿಂಗೆ ಆದಮೇಲೆ ಗೊತ್ತಾಗ್ತಾರೆ. ಅಲ್ಲಿವರೆಗೆ ಗೊತ್ತಾಗೋದಿಲ್ಲ. ಅಲ್ಲಿವರೆಗೆ ನಾವೇನು ಚಿಂತಿರಬೇಕು, ನನ್ನ ಬಿಂಬ ಹರಿ 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 ಅಂತ ಚಿಂತನೆ ಮಾಡಬೇಕು. ಸೊ 2 ಅಕ್ಷರಗಳಿಂದ ಕೂಡಿದ ಹರಿ ಬಿಂಬ ಅಲ್ವಾ. ಮತ್ತು ನೀ ಇಲ್ಲಿ ವಿಜಯರಾಯರು ಘೃಣಿ ಅಂತ ಹೇಳ್ತಾರಲ್ಲ, ಇದು ಎಲ್ಲಿ ಯಾವ ಪುರಾಣದಲ್ಲಿ ಬಿಂಬನಿಗೆ ಘೃಣಿ ಅಂತ ಇದ್ದಂತೆ ಕಾಣಿಸ್ತಾ ಇಲ್ಲ. ಇಲ್ಲಯ್ಯ, ಅಪರೋಕ್ಷೀಕೃತ ಶ್ರೀಶರು ಅದು ಹೇಳ್ತಾರೆ. ಬನ್ನಂಜೆ ಗೋವಿಂದಾಚಾರ್ಯರಂಥ ಪುಣ್ಯಾತ್ಮರು ನಾವು ಸಾಧಾರಣವಾಗಿ ಚಿಂತನೆ ಮಾಡ್ತೀವಿ, ಆದರೆ ಆ ಪುಣ್ಯಾತ್ಮ ಕೆಲವು ವಿಷಯಗಳು ಹೇಳ್ತಾನೆ. ಎಂಥ ಅದ್ಭುತವಾದ ವಿಷಯ ಹೇಳ್ತಾನೆ ಅಂದರೆ, ದಾಸರು ಅಪರೋಕ್ಷೀಕೃತ ಶ್ರೀಶರು, ವಿಜಯದಾಸರು, ಪುರಂದರದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ಪ್ರಾಣೇಶದಾಸರು ಎಲ್ಲ ದಾಸರು. ಆ ಎಲ್ಲ ದಾಸರ ಮಾತುಗಳನ್ನು ನೋಡಿದಾಗ ನಮಗೆ ಅನ್ನಿಸ್ತದೆ, ಕೆಲವು ಅವರು ಪ್ರಮೇಯಗಳು ಹೇಳ್ತಾರೆ, ಅವರು ವೇದಾಂತ ರಹಸ್ಯಗಳನ್ನು ಹೇಳ್ತಾರೆ. ಆದರೆ ಆ ವೇದಾಂತ ರಹಸ್ಯಗಳು ಒಮ್ಮೊಮ್ಮೆ ನಾವು ಹುಡುಕಿದರೆ, ಕೆಲವು ಬಹಳ ಹುಡುಕಿದರೆ ಸಿಗ್ತವೆ, ಕೆಲವು ಸಿಗೋದಿಲ್ಲ. ನಿಮಗೆ ಉಪನಿಷತ್ತುಗಳಲ್ಲಿ ಅದರ ರಹಸ್ಯ ಸಿಗೋದಿಲ್ಲ, ಆಚಾರ್ಯ ಮಧ್ವರ ಗ್ರಂಥಗಳಲ್ಲಿ ಅವು ಸಿಗೋದಿಲ್ಲ. ಟೀಕಾ ಟಿಪ್ಪಣಿಕಾರರಾಗಿರ್ತಕ್ಕಂಥ ಟೀಕಾಚಾರ್ಯ ಮೊದಲಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಗ್ರಂಥದಲ್ಲಿ ಕೂಡ ವಿಜಯದಾಸರು ಹೇಳಿರ್ತಕ್ಕಂಥ ಒಂದು ಪ್ರಮೇಯ ಸಿಗೋದಿಲ್ಲ. ಮತ್ತು ಅದು ಹೇಗ್ರಿ, ಅದು ನಮಗೆ ಸಿಕ್ಕಿಲ್ಲ ಅದು. ಆದರೆ ಅವರ ಜ್ಞಾನ ದೃಷ್ಟಿಗೆ ಗೋಚರವಾಗಿದೆ. ಏನು ವೇದ ಅಂದರೆ ನೀವು ಇವಾಗಿರ್ತಕ್ಕಂಥ ವೇದನೇ ವೇದ ಅಂದ್ಕೊಂಡಿಯ, ಅನಂತಾವಯ ವೇದಾಹ, ವೇದಗಳು ಅನಂತವಾಗಿರ್ತಕ್ಕಂಥ, ಹೇಗೆ ಆಕಾಶ ಅನಂತನೋ, ಆಕಾಶದ ಗುಣವಾಗಿರತಕ್ಕಂಥ ಶಬ್ದರೂಪವಾಗಿರತಕ್ಕಂಥ ವೇದ ಗುಣ ಅನಂತ ಅನಂತ. ಆಕಾಶಕ್ಕೆ ಎಂಡದನ, ಆಕಾಶಕ್ಕೆ ಎಂಡಿಲ್ಲ. ಎಲ್ಲೆಲ್ಲಿ ಆಕಾಶದೋ ಅಲ್ಲೆಲ್ಲ ಶಬ್ದ ಅದ. ಯಾಕಂದ್ರೆ ಆಕಾಶ ಶಬ್ದ ಗುಣದಿಂದ ಕೂಡ್ಕೊಂಡಿರ್ತಕ್ಕಂಥದ್ದು. ಶಬ್ದ ಬೇರೆ ಅಲ್ಲ, ವೇದಗಳೇ ಬೇರೆ ಅಲ್ಲ. ಮತ್ತು ಅಂಥ ವೇದಗಳು ಆಕಾಶ ಅನಂತವಾದಾಗ ವೇದಗಳು ಕೂಡ ಅನಂತ 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 ಅನಂತವಾದ ವೇದಗಳಲ್ಲಿ ವಿಶ್ವಾಮಿತ್ರ ತಪಸ್ಸು ಮಾಡಿ 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 ಏನು ಕಂಡುಹಿಡ್ಕೊಂಡ, ವೇದಗಳಿಗೆ ತಾಯಿ ಅಂತ ಇರತಕ್ಕಂಥ ಗಾಯತ್ರಿಯನ್ನು ಪ್ರತ್ಯಕ್ಷ ಮಾಡಿಕೊಂಡ. ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತಕ್ಕಂಥ 24 ಅಕ್ಷರಗಳಿಂದ ಕೂಡಿದ ಗಾಯತ್ರಿ ಮಂತ್ರವನ್ನು ಸಾಕ್ಷಾತ್ಕಾರ ಮಾಡಿಕೊಂಡ. ಅವನು ರಚನೆ ಮಾಡಿದ್ದಲ್ಲ. ಯಾರು? ವಿಶ್ವಾಮಿತ್ರ ಗಾಯತ್ರಿ ಮಂತ್ರ ಬರೆದವನಲ್ಲ, ವಿಶ್ವಾಮಿತ್ರನಿಗೆ ಸಾಕ್ಷಾತ್ಕಾರ ಆಯಿತು. ನಮ್ಮಲ್ಲಿ ಕೆಲವರು ಹೇಳ್ತಿರ್ತಾರೆ, ಎಷ್ಟೋ ಮಂದಿ ಹೇಳಿದ್ದು ನಾನು ಕೇಳಿದ್ದೀನಿ, ಅಪಣಾಚಾರ್ಯ ನಾನು ಒಂದು ರಾತ್ರಿ ಮಲ್ಕೊಂಡಾಗ ನನಗೊಂದು ಹಾಡು ಕೇಳಿಸ್ತು. ಹಾಡು ಕೇಳಿಸಿದ ಮೇಲೆ ಅದು ಏನು ಎಲ್ಲದಪ್ಪ, ನಾನು ಅದನ್ನು ಓದಿಲ್ಲ, ನನಗೆ ಗೊತ್ತಿಲ್ಲ. ಆಮೇಲೆ ಇದು ಎಲ್ಲಿದೆ ಅಂತ ನಾನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಆ ಹಾಡು ಪುರಂದರದಾಸರದು, ವಿಜಯರಾಯರದು ಅಂತ ಗೊತ್ತಾಯಿತು ನನಗೆ. ಮತ್ತು ಆ ಹಾಡು ಅವನಿಗೆ ಕಂಡಿದ್ದಲ್ಲಿ ಸ್ವಪ್ನದಲ್ಲಿ ಕಂಡ, ಅನುಭವಕ್ಕೆ ಬಂತದು. ಮತ್ತು ಅದು ಅವನು ಮಾಡಿದ್ದ, ರಚನೆ ಮಾಡಿದ್ದ ಅಲ್ಲ, ಅವನಿಗೆ ಕಂಡಿದ್ದದು, ಅವನಿಗೆ ಅನುಭವಕ್ಕೆ ಬಂದಿರತಕ್ಕಂಥದ್ದು. ರಚನೆ ಮಾಡಿದವರು ಯಾರೋ ಗೊತ್ತಿಲ್ಲ. ಹಾಗೆ ವಿಶ್ವಾಮಿತ್ರನಿಗೆ
ಅನಂತವಾದ ಆಕಾಶದಲ್ಲಿ ಅನಂತ ವೇದಾವಳಿಗಳು ತುಂಬಿಕೊಂಡಿದ್ದರೆ ಅದರಲ್ಲಿ ಒಂದು ಸೆಂಟೆನ್ಸ್ 24 ಅಕ್ಷರದಿಂದ ಕೂಡಿಕೊಂಡಿರ್ತಕ್ಕಂಥ ತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್ ಅಂತಕ್ಕಂಥ ಒಂದು ಮಂತ್ರ ಅದು ಪ್ರತ್ಯಕ್ಷ ಆಯಿತು. ಅವನ ಕಿವಿಗೆ ಕೇಳಿಸ್ತು, ಅವನ ಕಣ್ಣು ಮುಂದೆ ಬಂದು ನಿಂತ್ಕೊಂತು, ಅವನ ಮನಃಪಡದಲ್ಲಿ ಪ್ರಕಾಶಮಾನವಾಯಿತು. ಅದ್ರ ಗಟ್ಟಿ ಹಿಡ್ಕೊಂಡ. ಅದು ವಿಶ್ವಾಮಿತ್ರ ನೋಡಿದ ಮಂತ್ರ ಅಷ್ಟೇ, ವಿಶ್ವಾಮಿತ್ರ ರಚನೆ ಮಾಡಿದ ಮಂತ್ರವಲ್ಲ. ಹಾಗೆ ಒಂದೊಂದು ಉಪನಿಷತ್ತುಗಳವೆ, ಒಂದೊಂದು ವೇದವಾಕ್ಯಗಳವೆ. ಅವೆಲ್ಲ ಯಾರು? ಅದಕ್ಕೆ ವೇದದ ಮಂತ್ರವನ್ನು ಹೇಳುವಾಗ ಏನು ಮಾಡ್ತಾರೆ ಗೊತ್ತನಾ? ಬರೀ ವೇದ ಮಂತ್ರ ಹೇಳಬಾರ್ದು. ಆ ವೇದ ಮಂತ್ರದ ದೇವತೆ ಯಾರು, ಅದನ್ನು ಕಂಡಿರತಕ್ಕಂಥ ಋಷಿ ಯಾರು, ಅದು ಯಾವ ಛಂದಸ್ಸಿನಲ್ಲ ಅದೇ ಅಂತ ಅಂದುಕೊಂಡು ನಾವು ಮಾಡೋಕೆ. ಗಾಯತ್ರಿ ಮಾಡೋ ಕಾಲಕ್ಕೆ ಏನು ಮಾಡ್ತೀವಿ? ಸ್ಪಷ್ಟ ವಿಶ್ವಾಮಿತ್ರೋ ಋಷಿ, ಗಾಯತ್ರಿ ಛಂದ, ನಾರಾಯಣೋ ದೇವತಾ. ಇಲ್ಲಿ ಅಂದ್ಕೋತೀವಿ ವಿಶ್ವಾಮಿತ್ರೋ ಋಷಿ, ಯಾಕೆ ತಲೆ ಮುಟ್ಟಿಕೋತೀವಿ ನಾವು? ಆಮೇಲೆ ಗಾಯತ್ರಿ ಛಂದ ಅಂತಂದಾಗ ಬಾಯಿ ಮುಟ್ಟಿಕೋತೀವಿ. ಆಮೇಲೆ ನಾರಾಯಣೋ ದೇವತಾ ಅನ್ನುವಾಗ ಹೃದಯವನ್ನು ಮುಟ್ಟಿಕೋತೀವಿ. ಯಾಕದು? ಅದು ಏನು ಅರ್ಥ? ಅದು ಸ್ಪಷ್ಟ ಅದರಲ್ಲಿ. ವಿಶ್ವಾಮಿತ್ರ ಅಬ್ಬಾ ಇಂತಹ ಗಾಯತ್ರಿ ಮಂತ್ರವನ್ನು ಕೊಟ್ಟ ಪುಣ್ಯಾತ್ಮ ಯಾರು ಅಂದರೆ ವಿಶ್ವಾಮಿತ್ರ. ಮಹಾನುಭಾವ ನಿನಗೆ ನಮಸ್ಕಾರ, ನೀನು ನನ್ನ ತಲೆಯಲ್ಲಿ ಕೂತ್ಕೋ ಮಹಾರಾಯ ಅಂತೇಳಿ ತಲೆ ಮುಟ್ಕೊಬೋದು. ಛಂದಸ್ಸು ಬಾಯಿಂದ ಹೇಳ್ತೀವಿ ಹೊರತು ಕಣ್ಣಿಂದ ಹೇಳೋದಲ್ಲ. ಆ ಛಂದಸ್ಸು ತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಯೋ ಯೋನ ಪ್ರಚೋದಯಾತ್ ಎಂಬ ಮಂತ್ರ ಅದಲ್ಲ, ಆ ಗಾಯತ್ರಿ ಮಂತ್ರ. ಅದು ಗಾಯತ್ರಿ ಛಂದಸ್ಸು. ಅದನ್ನು ಯಾರು ಉಚ್ಚಾರ ಮಾಡ್ತಾರೆ? ಯಾತ್ರೆಯಿಂದ ಉಚ್ಚಾರ ಮಾಡ್ತೀಯಾ? ಮೂಗಿಲಿಂದ ಹೇಳ್ತೀಯಾ? ಕಿವಿಯಿಂದ ಹೇಳ್ತೀಯಾ? ಕಣ್ಣಿಂದ? ಬಾಯಿಂದ ಹೇಳ್ತೀವಿ. ಸೊ ಬಾಯಿಯಲ್ಲಿ ನನ್ನ ಪುಣ್ಯ ವಿಶ್ವಾಮಿತ್ರ ನೀನು ಕಂಡುಹಿಡ್ಕೊಂಡಿರ್ತಕ್ಕಂಥ ಈ ಮಂತ್ರ ನನ್ನ ಬಾಯಿಯಿಂದ ಬರ್ತಾರೆ, ಈ ಬಾಯಿ ಪವಿತ್ರ ಆಯಿತು ಅಂಥೇಳಿ ಬಾಯಿ ಮುಟ್ಕೊತೀವಿ ನಾವು. ಹೃದಯ ಅದಕ್ಕೆ ಅದರಿಂದ ಪ್ರತಿಪಾದ್ಯನಾಗಿರ್ತಕ್ಕಂಥ ಸವಿತೃನಾಮಕ ನಾರಾಯಣ ಇದ್ದಾನಲ್ಲ, ಅವನೆಲ್ಲಿದ್ದಾನೆ? ಹೃದಯದಲ್ಲಿದ್ದಾನೆ. ಬಿಂಬ ಇದ್ದಾನಲ್ಲ, ಆ ಬಿಂಬ ಬೇರೆಲ್ಲ. ಗಾಯತ್ರಿ ಮಂತ್ರದಿಂದ ಪ್ರತಿಪಾದ್ಯನಾಗಿರ್ತಕ್ಕಂಥ ಸವಿತೃನಾಮಕ ನಾರಾಯಣ ಬೇರೆ ಅಲ್ಲ. ಅವನೇ ಇವನು, ಇವನೇ ಅವನು, ಅವನೇ ಇಲ್ಲಿದ್ದಾನೆ. ಇಲ್ಲಿ ನೋಡ್ಲಿಕ್ಕೆ ಆ ಗಾಯತ್ರಿ ಮಂತ್ರವನ್ನೆಲ್ಲ ಪಠನ ಮಾಡಿ ಎಲ್ಲಿ ನೋಡಬೇಕು? ನನ್ನ ಹೃದಯದಲ್ಲಿರುವ ಬಿಂಬನಿಗೆ ಅಭಿನ್ನನಾಗಿ ಅವನನ್ನು ಕಾಣಲಿಕ್ಕೆ ಪ್ರಯತ್ನ ಮಾಡೋದು. ಅದು ಕಾರಣನೇ ಗಾಯತ್ರಿ ವಿಶ್ವಾಮಿತ್ರೋ ಋಷಿ ಅನ್ನುವಾಗ ತಲೆ ಬಾಗಬೇಕು ಅಂತ ಅರ್ಥ. ಅಂದರೆ ನನ್ನ ತಲೆಯಲ್ಲಿ ತುಂಬಿಕೋ ಮಹಾರಾಯ ಅಂತ ಹೇಳಿ. ಬಾಯಿಯನ್ನು ಗಾಯತ್ರಿ ಛಂದಸ್ಸನ್ನು ಹೇಳುವಾಗ ಬಾಯಿಯನ್ನು ಮುಟ್ಟಿಕೋಬೇಕು. ಯಾಕಂದರೆ ಅದು ಬಾಯಿಯಿಂದ ಬರ್ತದೆ. ಆದ ಕಾರಣ ಹೃದಯದಲ್ಲಿ ಅದರಿಂದ ಮಂತ್ರದಿಂದ ಪ್ರತಿಪಾದ್ಯನಾಗಿರತಕ್ಕಂಥ ಭಗವಂತನ ರೂಪ ಇರೋದಲ್ಲ, ಅದು ಹೃದಯದಲ್ಲಿರ್ತದೆ. ಹೃದಯದಲ್ಲಿಲ್ಲ ಬಿಂಬ ಭಿನ್ನವಾಗಿ ಇರ್ತದೆ ಎಂಬ ಚಿಂತನೆ. ಅದು ಕಾರಣ ಪ್ರತಿ ವೇದದ ಮಂತ್ರ ಹೇಳುವಾಗ ಕಂಪಲ್ಸರಿ ಋಷಿ ಯಾರು, ಅದರ ಛಂದಸ್ಸೇನು, ಅದರ ದೇವತೆ ಯಾರು ಅಂತ ಹೇಳ್ತಕ್ಕಂಥ ಒಂದು ಸಂಪ್ರದಾಯ ಇದೆ. ಈಗ ನಾವು ಬಿಟ್ಕೊಂಬಿಟ್ಟಿವಿ, ನಾವೆಲ್ಲ ಬರೀ ಮಂತ್ರ ಹೇಳಿಬಿಡ್ತೀವಿ. ಗಾಯತ್ರಿಗೊಂದು ಅದೃಷ್ಟ ನಮ್ಮವ್ರು ಕಂಠಸ್ಥ ಹಾಕಿಸಿಬಿಟ್ಟ ಕಾರಣ ಸಂಧ್ಯಾವಂದರಲ್ಲಿ ಅದು ಬಂದದ. ಉಳಿದ ಯಾವ ಮಂತ್ರಗಳಿಗೂ ನಾವು ಅದನ್ನು ಹೇಳೋದಿಲ್ಲ. ನಾರಾಯಣ ಅಷ್ಟಾಕ್ಷರ ಮಂತ್ರ ಹೇಳಬೇಕಾದ್ರೂ ಕೂಡ, ವಿಷ್ಣು ಷಡಕ್ಷರ ಮಂತ್ರ ಹೇಳಬೇಕಾದ್ರೂ ಕೂಡ, ಹಯವದನ ಮಂತ್ರ ಹೇಳಬೇಕಾದ್ರೂ ಕೂಡ ಅವಾಗ ಋಷಿ ಛಂದಸ್ಸು ಎಲ್ಲವನ್ನೂ ಹೇಳಬೇಕು. ನಾವು ಹೇಳಿ ಆಮೇಲೆ ಅವನ್ನ ಅನುಷ್ಠಾನ ಮಾಡಬೇಕು. ಸೊ ನಮ್ಮ ವೇದಗಳು ಏನವಲ್ಲ, ಆ ವೇದಗಳಿಗೆ ಇವೆಲ್ಲ ಇರ್ತವೆ. ಇಂಥ ವೇದ ಅದರಲ್ಲಿ ಒಂದು ಭಾಗ 24 ಅಕ್ಷರಗಳಿಂದ ಕೂಡಿದ ಗಾಯತ್ರಿ ವಿಶ್ವಾಮಿತ್ರನಿಗೆ ಪ್ರತ್ಯಕ್ಷ ಆಯಿತು. ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಿದರೆ ತಪ್ಪಾಗೋದಲ್ಲ. ಇದು ಬೈಬಲ್ನಲ್ಲಿ ಬರ್ತದೆ. ನಾನು ಸಣ್ಣನಿದ್ದಾಗ ನೋಡಿದ್ದು, ಈಗೇನು ಹಾಗೆ ನೋಡ್ತಾ ಇಲ್ಲ. 10 ಕಮ್ಯಾಂಡ್ಮೆಂಟ್ಸ್ ಅಂತ ಒಂದು ಸಿನಿಮಾ ಬಂದಿತ್ತು ಇಂಗ್ಲೀಷ್ನಲ್ಲಿ. ಅದರಲ್ಲಿ ಯೇಸುಗೆ ಭಕ್ತನೋ ಏನೋ ಗೊತ್ತಿಲ್ಲ ನನಗೆ, ಅಷ್ಟು ಸರಿಯಾಗಿ ಜ್ಞಾಪಕಿಲ್ಲ. ಅವನು ತಪಸ್ಸು ಮಾಡಿದಂತೆ ಅವನು ಧ್ಯಾನ ಮಾಡಿದ ಕೂಗಿದಾಗ ಒಂದು ಶಿಲೆಯ ಮೇಲೆ 10 ವಾಕ್ಯಗಳು ಬರ್ತವೆ. ಅವೇ ಬೈಬಲ್ನ ಪ್ರಧಾನವಾಗಿರತಕ್ಕಂಥ ಮಂತ್ರಗಳು ಅಂತ. ಅಂದರೆ ಅದು ಒಂದು ವಾಕ್ಯಗಳು ಅಂತೇಳಿ ಚಿಂತನೆ. 10 ಕಮ್ಯಾಂಡ್ಮೆಂಟ್ಸ್ ಅಂದರೆ ವಾಕ್ಯಗಳು ಸರ್. 10 ವಾಕ್ಯಗಳು. ಆ 10 ವಾಕ್ಯಗಳು ಶಿಲೆಯಲ್ಲಿ ಬರ್ತವೆ. ಆ ಶಿಲೆಯಲ್ಲಿ ಮೂಡಿದ ಆ ವಾಕ್ಯಗಳೇನವಲ್ಲ ಅವನು ಮಾಡಿದ್ದಲ್ಲ, ಅವರೇ ಹೇಳ್ತಾರೆ. ಅದು ಎಲ್ಲಿಂದ ಬಂತು? ಆಕಾಶ. ಅವರು ನೋಡ್ರಿ, ನಾವು ವೇದವನ್ನು ಅಪೌರುಷೇಯ ಅಂತ ಹೇಳಿದರೆ ನಮ್ಮ ಹುಡುಗರೇ ನಗುತ್ತಾರೆ. ನಮ್ಮ ಭಾರತದಲ್ಲಿ ಹುಟ್ಟಿ ಇಲ್ಲೇ ಬೆಳೆದು ಈ ಮಣ್ಣಿನಲ್ಲೇ ಆಡಿಕೊಂಡು ಈ ಮಣ್ಣಿನಿಂದ ಬೆಳೆದ ಆಹಾರವನ್ನು ತಿಂದು ಬೆಳೀತಕ್ಕಂಥ, ಕೊನೆ ಈ ಮಣ್ಣಿನಲ್ಲೇ ಕಲಿತು ಹೋಗ್ತಕ್ಕಂಥ ನಮ್ಮ ಭಾರತೀಯರು ಪಾಶ್ಚಾತ್ಯ ವಿಜ್ಞಾನಕ್ಕೆ, ಪಾಶ್ಚಾತ್ಯ ಸಂಸ್ಕೃತಿಗೆ ಬಾನಿಸರಾದ ಈ ಮಕ್ಕಳು ಏನ್ರಿ ಒಬ್ಬರು ಬರೀದೇ ಇದ್ದರೆ ಅದು ಹೇಗೆ ಬರ್ತದೆ? ವೇದಗಳು ಅಪೌರುಷ ಹೇಗಾಗ್ತದೆ? ಇವಾಗಿನವರು ಅಂದೇ ಅಲ್ಲ, ಹಿಂದಿನ ಕಾಲದವರು ಕೂಡ ನಮ್ಮ ಭಾರತೀಯರೇ ಅಪೌರುಷ ಅಲ್ಲ ಅಂತಂದವರು.
ಸೊ ಅಪೌರುಷೇಯ ಅಂತ ನಾವು ಹೇಳ್ತಾ ಇದ್ದರೆ ನಮ್ಮದನ್ನು ನಾವೇ ಒಪ್ಪೋದಲ್ಲ. ಅದೇ ಕ್ರಿಶ್ಚಿಯನ್ಸ್ ಮತ್ತು ಇಸ್ಲಾಮಿಕ್ ಅವರು ತಮ್ಮ ಪವಿತ್ರವಾದ ಗ್ರಂಥಗಳನ್ನು ಅಪೌರುಷೇಯ ಅಂತಲೇ ಹೇಳ್ತಾರೆ. ಗಾಡ್ಸ್ ವರ್ಡ್ಸ್ ಅಂತ, ಅಂದರೆ ದೇವರ ಮಾತುಗಳಿವು ಅಂತಂತಾರೆ. ಯಾವುದನ್ನು ಬೈಬಲನ್ನು ಅವರು ಯಾರೋ ಬರೆದಿದ್ದು ಅಂತ ಹೇಳೋದಿಲ್ಲ. ಅದೇ ಪ್ರಕಾರ ಇಸ್ಲಾಮಿಕ್ ಧರ್ಮದಲ್ಲಿರ್ತಕ್ಕಂಥ ಖುರಾನ್ ಅಂತದಲ್ಲ, ಅದನ್ನು ಖುದಾಕೆ ರುಖ್ ಅಂತಾರೆ. ಖುದಾ ಅಂದರೆ ಭಗವಂತನ ಉಸಿರವು ಅಂತಂತಾರೆ. ನಾವು ಅದೇ ಹೇಳ್ತೀವಿ. ನಾವು ಅತ್ಯಂತ ಸಾವಿರ ವರ್ಷಗಳ ಕೆಳಗೆ ಇದನ್ನು ಹೇಳಿದರೆ, ಒಂದು 200,000 ವರ್ಷಗಳಿಗೆ ಕ್ರಿಶ್ಚಿಯನ್ಸ್ ಹೇಳಿದರು, ಒಂದು 1500 ವರ್ಷದ ಕೆಳಗಡೆ ಮುಸಲ್ಮಾನರು ಈ ಮಾತನ್ನು ಹೇಳಿದರು ತಮ್ಮ ಪವಿತ್ರ ಗ್ರಂಥಕ್ಕೆ. ನಾವು 20,000 ಜಾಕೋಬಿ ಅಂತಕ್ಕಂಥ ಒಬ್ಬ ವಿಜ್ಞಾನಿ, ಪಾಶ್ಚಾತ್ಯ ವಿಜ್ಞಾನಿ, ವೇದದ ಕಾಲವನ್ನು ನಿರ್ಣಯ ಮಾಡೋ ಕಾಲಕ್ಕೆ ಅವನು ಹೇಳ್ತಾನೆ, ಸಾಮಾನ್ಯವಾಗಿ ನನ್ನ ದೃಷ್ಟಿಯಲ್ಲಿ ಅಲ್ಲಿರ್ತಕ್ಕಂಥ ಖನಿಜಗಳು ಅವುಗಳೆಲ್ಲ ನೋಡಿದರೆ ನನಗನ್ನಿಸ್ತದೆ ಇದು 20,000 ವರ್ಷಗಳ ಕೆಳಗೆ ಬರೆಯಲ್ಪಟ್ಟರು. ಅವ್ರು ಬರೆಯಲ್ಲ ಅಂತ ಪಟ್ಟರು ಅಂತ ಹೇಳ್ತಾನೆ. ಅವನು ಹಾಗನ್ನು ಹೇಳಿಕೊಳ್ಳಿ, ಇದು ರಚನೆ ಆಗಿರ್ತಕ್ಕಂಥದ್ದು ಅಂತ ಹೇಳ್ತಾನೆ. ಸೊ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಕಾಲದಲ್ಲೇ ವೇದಗಳನ್ನು ಅಪೌರುಷೇಯ ಅಂತ ಹೇಳಿವಿ. ಅಂಥ ಅಪೌರುಷೇಯವಾದ ಗಾಯತ್ರಿಯ ದ್ರಷ್ಟಾರ ಹೇಗೆ ವಿಶ್ವಾಮಿತ್ರನೋ ಹಾಗೆ ನಮಗೆ ಗೊತ್ತಿಲ್ಲ, ನಮಗೆ ಪುಸ್ತಕಗಳಲ್ಲಿ ಕಾಣಿಸ್ಲಿಲ್ಲ ಅಂತ ಮಾತ್ರಕ್ಕೆ ದಾಸರಿಗೆ ಕಾಣಿಸ್ಬಾರ್ದು ಅಂತ ಏನದು? ಅನಂತವಾದ ವೇದದಲ್ಲಿ ಯಾವ ಭಾಗ ಅವರಿಗೆ ದೃಷ್ಟಿಗೋಚರ ಆಯಿತೋ ಅವರ ದಿವ್ಯ ದೃಷ್ಟಿಗೆ ಅಪರೋಕ್ಷಕೃತ ಶ್ರೀಜರು, ಭಗವಂತನನ್ನು ಪ್ರತ್ಯಕ್ಷಕರಿಸಿಕೊಂಡವರು, ಭಗವಂತನೊಟ್ಟಿಗೆ ಮಾತಾಡಿದವರಲ್ಲ, ಅವರಿಗೆ ಖಂಡಿತ ಯಾವುದೋ ಒಂದು ವೇದದ ರಹಸ್ಯ ಅವರಿಗೆ ಗೊತ್ತಾಗಿರ್ತಾನೆ. ಅಥವಾ ಆಚಾರ್ಯ ಮಧ್ವರೆ ಮೊದಲಾಗಿರ್ತಕ್ಕಂಥ ಮಹಾನುಭಾವರು ಬರೆದಿರ್ತಕ್ಕಂಥ ಗ್ರಂಥಗಳಲ್ಲಿ ನಮಗೆ ಅರ್ಥ ಆಗದೇ ಇರತಕ್ಕಂಥ ಯಾವುದೋ ಪ್ರಮೇಯ ಇರ್ತದೆ. ಆ ಪ್ರಮೇಯವನ್ನು ವಿಜಯದಾಸಾದಿ ಪ್ರಭುಗಳು ಕಂಡುಕೊಂಡಿರ್ತಾರೆ, ಅವ್ರು ಹೇಳಿರ್ತಾರೆ. ಆದ ಕಾರಣ ಇಲ್ಲ ವಿಜಯರಾಯರು ಹೇಳಿದ್ದು ಎಲ್ಲವೂ ಕೂಡ ಅದಲ್ಲರಿ ಇಲ್ಲರಿ, ಎಲ್ಲಿ ಪುರಾಣದಲ್ಲಿಲ್ಲ, ಎಲ್ಲಿ ವಾಕ್ಯದಲ್ಲಿಲ್ಲ, ಯಾವ ಶಾಸ್ತ್ರದಲ್ಲಿಲ್ಲ, ಯಾವ ಉಪನಿಷತ್ತುಗಳಲ್ಲಿ ಇಲ್ಲ ಅಂತ ತಿರಸ್ಕಾರ ಮಾಡಲಿಕ್ಕೆ ಹೋಗಬೇಡ. ಅದು ಅವರು ಅಪರೋಕ್ಷದಿಂದ ಕಂಡುಕೊಂಡಿರ್ತಕ್ಕಂಥದ್ದಾಗಿರ್ತದೆ ಅಂತ ಸ್ಪಷ್ಟ ಮಾಡ್ತಾರೆ. ಹಾಗೆ ಇದೇನದಲ್ಲ, ಸಿದ್ಧ ಸಾಧನವಿದು ಬಿಂಬ ಕಾಂಬುವುದಕ್ಕೆ ಈ ಚಕ್ರಾಬ್ಜ ಮಂಡಲದ ಮಧ್ಯಭಾಗದಲ್ಲಿ ಘೃಣಿ ಅಂತ ಬರೆದ್ರಲ್ಲ, ಇದು ಘೃಣಿಗೆ ಹೆಸರು ಅಲ್ಲಲ್ಲ, ಬಿಂಬನಿಗೆ ಹೆಸರು ಅಲ್ಲಲ್ಲ. ಬಿಂಬನಿಗೆ ಹೆಸರು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಹರಿ ಎಂಬುದು. ಮತ್ತು ವಿಜಯರಾಯರು ಎಲ್ಲಿಂದ ಹೇಳಿದರು ಅಂದರೆ, ಅವರು ಯಾವ ಅಪರೋಕ್ಷದಲ್ಲಿ ಯಾವ ಭಗವಂತನ ಅನುಗ್ರಹದಿಂದ ಅವ್ರದ್ದು ಕಂಡುಕೊಂಡ್ರೋ ಗೊತ್ತಿಲ್ಲ, ಒಟ್ಟಿನ ಮೇಲೆ ಬಿಂಬನಿಗೆ ನಾಮವಾಗಿ ಅವರು ಘೃಣಿ ಅಂತ ಹೇಳ್ತಾರೆ. ನಾವು ಹರಿ ಅಂತ ಹೇಳಿದರೆ, ಶಾಸ್ತ್ರಗಳು ಹರಿ ಅಂತ ಹೇಳಿದರೆ, ವಿಜಯರಾಯರು ಬಿಂಬನಿಗೆ ಇಟ್ಟ ಹೆಸರು ಯಾವುದಯ್ಯ ಅಂದರೆ ಘೃಣಿ ಅಂತಕ್ಕಂಥದ್ದು. ಎಂಥ ಅಪೂರ್ವವಾದ ಹೆಸರಿಟ್ಟಾರ್ರಿ. ಈಗ ನಿನ್ನ ಹರಿಯನ್ನು ಬಿಂಬ ಅಂತೀಯಲ್ಲ, ಬಿಂಬನಿಗೆ ಹರಿ ಎಂಬ ಹೆಸರು ಹೇಳ್ತೀಯಲ್ಲ, ಯಾವ ಅರ್ಥದಲ್ಲಿ ಹೇಳ್ತೀಯ ನೀನು? ಹರತಿ ಪಾಪಾನಿ, ನಮ್ಮ ಪಾಪಗಳನ್ನು ಕಡಿತಕ್ಕಂಥವನಾದ ಕಾರಣ ಹರಿ. ನಿಜವಾಗಿ ನಮಗೆ ಭಯಂಕರವಾದ ಪಾಪ ಯಾವುದು ಗೊತ್ತನ? ನಮ್ಮ ಲಿಂಗ ಶರೀರನೇ ನಮಗೆ ಬಂಧಕ. ತ್ರಿಗುಣಾತ್ಮಕವಾದ ಲಿಂಗ ಶರೀರನೇ ನಮ್ಮನ್ನು ಸಂಸಾರದಲ್ಲಿ ಇಟ್ಟದೆ. ಒಂದು ರೀತಿಯಿಂದ ನಮ್ಮ ಬಂಧನಕ್ಕೆ ಕಾರಣೀಭೂತವಾದದ್ದು ಯಾವುದು ಅಂದರೆ ಲಿಂಗ ಶರೀರ. ಅಂಥ ಲಿಂಗ ಶರೀರವನ್ನು ಹರಿಸಿಬಿಡ್ತಾನೆ. ಅದನ್ನು ಕಳೀಲಕ್ಕೆ ಅರ್ಹನಾದವನು ಯಾರಂದರೆ ಬಿಂಬರೂಪಿಯಾದ ಪರಮಾತ್ಮ. ಆದ ಕಾರಣ ಅವನಿಗೆ ಹರಿ ಅಂತ ಹೆಸರಿಟ್ಟರು. ಹಾಗೆ ವಿಜಯಪ್ರಭುಗಳಿಗೆ ಸಾಕ್ಷಾತ್ಕಾರವಾಗಿರ್ತಕ್ಕಂಥ ಭಗವಂತ ಸೂಚನೆ ಮಾಡಿರ್ತಕ್ಕಂಥ ತನ್ನ ಹೆಸರು ಘೃಣಿ ಎಂಬ ಹೆಸರನ್ನು ಅವರಿಟ್ಟಿದ್ದಾರೆ. ಅಲ್ಲಿ ಹಾಗೆ ಹರಿ ಎಂಬುದು ಸಾರ್ಥಕನು, ಪಾಪಗಳನ್ನು ಕಳಿತದಾದ ಕಾರಣ, ಲಿಂಗ ಶರೀರದ ಭಂಗಕ್ಕೆ ಹರಿ ಎಂಬ ಶಬ್ದ ಕಾರಣವಾದ ಕಾರಣ, ಬಿಂಬ ಕಾರಣವಾದ ಕಾರಣ ಬಿಂಬನಿಗೆ ಹರಿ ಅಂತ ಹಾಗೆ ಹೆಸರಿಟ್ಟರು. ಹಾಗೆ ನಮ್ಮ ಬಿಂಬಕ್ಕೆ, ಎಲ್ಲರ ಬಿಂಬಗಳಿಗೆ ವಿಜಯಪ್ರಭುಗಳು ಹೇಳಿದರು ಅವನ್ನ ಘೃಣಿ ಅಂತ ಕರಿ ಅಂತಂದರು. ಯಾಕೆ ಘೃಣಿ ಅಂತ ಕರಿಬೇಕು? ಇದು ಯಾಕೆ ಹೊಸದಲ್ಲ. ಇಷ್ಟು ಮಾತ್ರ ಈಗಲೇ ಹೇಳ್ತೀನಿ, ಮತ್ತೆ ಹೇಳ್ತಾ ಇದ್ದೀನಿ. ವಿಜಯರಾಯರು ಹೇಳಿರ್ತಕ್ಕಂಥ ಬಿಂಬನಿಗೆ ಇಟ್ಟ ಹೆಸರು ಘೃಣಿ ಎಂಬ ಹೆಸರು ಏನದಲ್ಲ, ಇದು ಹೊಸದಾದ ಅಲ್ಲ. ನಮಗೆ ತಿಳಿಯದೇ ಇರತಕ್ಕಂಥ, ನಮಗೆ ಕಾಣದೇ ಇರತಕ್ಕಂಥ ಯಾವ ವೇದವಾಕ್ಯದಲ್ಲಿ ಅದೋ ಗೊತ್ತಿಲ್ಲ, ಯಾವ ಆಚಾರ್ಯ ಮಧ್ವರ ಗ್ರಂಥಗಳಲ್ಲಿ ಅದೋ ಗೊತ್ತಿಲ್ಲ, ಯಾವ ಟೀಕಾ ಟಿಪ್ಪಣಿಕಾರನ ಗ್ರಂಥಗಳಲ್ಲಿ ಅಡಕವಾಗಿದೋ ಗೊತ್ತಿಲ್ಲ. ಅಂಥದ್ದು ಅವ್ರಿಗೆ ಸಾಕ್ಷಾತ್ಕಾರ ಆಯಿತು. ಓ, ನನ್ನ ಬಿಂಬನನ್ನು ನಿನ್ನ ಮೇಲೆ ನಾನು ಘೃಣಿ ಅಂತ ಕರಿತೀನಿ, ಭಗವಂತ ಹೇಳ್ತಾ ಇದ್ದಾನೆ. ಸೊ ಘೃಣಿ ಅಂತ ಬರೆದರು. ಓಂ ಘೃಣಿ ಓಂ ಅಂತ ಬರೆದರು. ಯಾಕರಿ ಘೃಣಿ ಅಂತ ಬರೀಬೇಕು? ಅದು ಯಾಕೆ ಅವ್ರಿಗೆ ಮಾತ್ರ ಆ ರೀತಿ ಸಾಕ್ಷಾತ್ಕಾರ ಆಯಿತು? ಭಗವಂತ, ಬಿಂಬರೂಪಿ ಭಗವಂತ
ಗೃಹಿಣಿ ಎಂಬ ಹೆಸರಿನಿಂದ ಹೇಗೆ ಸಾರ್ಥಕನಾಗ್ತಾರೆ, ಹರಿ ಎಂಬುದು ಸಾರ್ಥಕ ಆಯ್ತಲ್ಲ, ಅದರಂತೆ ಇದು ಹೇಗೆ ಸಾರ್ಥಕ ಆಗ್ತದೆ, ಅದನ್ನು ನಾಳೆ ನೋಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಹರೇ ಶ್ರೀನಿವಾಸ. ಗುರೋ ರಾಘವೇಂದ್ರ.